ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಲೂವೀಸ್ ಕನ್ನಡ ಚಾನಲ್. ಇಲ್ಲಿ ಕಾಣ್ತಾ ಇರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ಹುಣಸೆಹಣ್ಣನ್ನು ಯಾವ ರೀತಿ ಚೆಚ್ಚಿ ನಾರು ಬಿಡಿಸಿ ಅದನ್ನು ಒಣಗಾಕೋದು ತೋರಿಸಿದ್ದೆ. ಸೊ ಬಿಸಿಲಲ್ಲಿ ಒಣಗಾಕಿ ನಾನಿವತ್ತು ತಗೊಂಬಂದಿದ್ದೀನಿ. ಅದು ತಗೊಂಬಂದಿದ್ದಾಗ ಅದು ತುಂಬಾ ಗಟ್ಟಿಯಾಗಿರುತ್ತೆ, ಮೆತ್ತಗಿರೋದಿಲ್ಲ. ಆವಾಗ ನಾವು ಈಸಿಯಾಗಿ ನಮಗೆ ಕೋಲು ಇಲ್ಲ ಕಲ್ಲಲ್ಲಿ ಸಪೋರ್ಟ್ ಇಟ್ಕೊಂಡು ನಾವು ಚೆಚ್ಕೋಬೇಕು. ನೋಡಿ, ಈಸಿಯಾಗಿ ಬರುತ್ತೆ. ಯಾವುದೇ ಕೋಲ್ಗಾಗಲಿ ಕಲ್ಲಿಗಾಗಲಿ ಮೆತ್ಕೊಳೋದಿಲ್ಲ. ಅದು ಒಣಗಿರುತ್ತಲ್ಲ, ನಾವು ಚೆನ್ನಾಗಿ ಒಣಗಿಸ್ಬೇಕು. ಈಗ ಬಿಸಿಲು ಜಾಸ್ತಿ ಇದೆ, ಆರಾಮಾಗಿ ಹಾಕಿ ಒಣಗುತ್ತೆ. ಚೆನ್ನಾಗಿ ನಾವು ಒಣಗಿಸ್ಕೋಬೇಕು. ಒಣಗಿಸಾದ್ಮೇಲೆ ಚೆಚ್ಚಿರೋದನ್ನು ಒಬ್ಬರು ಚೆಚ್ಚುತ್ತಾರೆ, ಇನ್ನೊಬ್ಬರು ಬಿಡಿಸ್ತೀವಿ, ಒಬ್ಬರು ಚೆಚ್ಚುತ್ತಾರೆ, ಇನ್ನೊಬ್ಬರು ಬಿಡಿಸ್ತೀವಿ. ಸೊ ಈ ರೀತಿ ಬಿಡಿಸಿ ನಾವು ಕ್ಲೀನಾಗಿ, ಆದರೆ ಬೀಜ ಒಂದು ಇರಬಾರ್ದು, ಬೀಜ ಇದ್ದರೆ ಹುಳ ಬೀಳುತ್ತೆ. ಸೊ ಎಲ್ಲ ಬೀಜಗಳನ್ನ ತೆಗೆದು ಕ್ಲೀನಾಗಿ ಬಿಡಿಸಿ ನಾವು ಒಂದು ಕವರಲ್ಲಿ ಹಾಕಿ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿಟ್ಟರೆ ಎಷ್ಟು ವರ್ಷ ಆದರೂ ಹುಣಸೆಹಣ್ಣು ಹಳೇದಾಗಲ್ಲ ಫ್ರೆಂಡ್ಸ್, ಹಾಗೆ ಚೆನ್ನಾಗಿರುತ್ತೆ. ಸೊ ಎಲ್ಲ ಬಿಡಿಸಾದ್ಮೇಲೆ ನೋಡಿ, ಇಷ್ಟ ಆಗಿದೆ, ಇಷ್ಟು ಸಿಕ್ಕಿದೆ ಹುಣಸೆಹಣ್ಣು. ಅದರದ್ದು ಬೀಜ ನೋಡಿ ಅಲ್ಲಿದೆ. ಸೊ ಬೀಜದಲ್ಲಿ ಏನು ಹಳೆ ಕಾಲದಲ್ಲಿ ಆಟ ಆಡಿದ್ವಿ ಅಂತ ತೋರಿಸ್ತೀನಿ. ವಿಡಿಯೋನ ಹಾಗೆ ಕಂಟಿನ್ಯೂ ಮಾಡಿ.